ಎವ್ರಿವನ್, ಮತ್ತೊಮ್ಮೆ ಕ್ರಿಯಾಂಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆದಮೇಲೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ ಅವ್ರಿಗೆ? ಆ ಒಂದು ಟಾಪಿಕ್ ತೊಗೊಂಡು ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ಅಲ್ಲೇನು ಮೆಸೇಜ್ ಇರುತ್ತೆ, ಅದ್ರ ಥರ ರೀಡಿಂಗ್ ಬರುತ್ತೆ ನಿಮಗೆ. ನೋಡೋಣ ಏನಿದೆ ಅಂತ. ಬಾಟಮ್ನಲ್ಲಿ ಇನ್ಸ್ಪಿರೇಷನ್. ನೀವೊಬ್ಬರು ಇನ್ಸ್ಪಿರೇಷನ್ ಆಗಿದ್ದೀರಾ. ನಿಮ್ಮ ಮಾತುಗಳು, ನಿಮ್ಮ ಫ್ರೆಂಡ್ಶಿಪ್ ಅವ್ರಿಗೆ ಇನ್ಸ್ಪಿರೇಷನ್ ಕೊಡುತ್ತೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲಿ ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಇದು ಹಾಗೆ ಮುಂದುವರಿತಾ ಇತ್ತು. ಅಲ್ಲೇನೋ ಮ್ಯಾಜಿಕ್ ಇದೆ ಅಂತ ಅನ್ನಿಸ್ತಾ ಇತ್ತು ಅವ್ರಿಗೆ. ನಿಮ್ಮನ್ನು ಭೇಟಿಯಾದಾಗೆಲ್ಲ ಸಂತೋಷ ಇತ್ತು, ಅಲ್ಲಿ ಏನೋ ಹೊಸತನ ಇತ್ತು. ಆದರೆ ಈಗ ಏನಾಗಿದೆ ನೋಡೋಣ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ? ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಫೋರ್ ಆಫ್ ವ್ಯಾಂಡ್ಸ್ ಬರ್ತದೆ, ಎಂಪರರ್ ಕಾರ್ಡ್ ಬರ್ತಾ ಇದೆ, ಜಡ್ಜ್ಮೆಂಟ್ ಇದೆ, ಹಾಗೆ ಫೈವ್ ಆಫ್ ಪೆಂಟಿಕಲ್ಸ್ ಮತ್ತೊಂದು ಫೋರ್ ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲಿ ಸೆವೆನ್ ಆಫ್ ವ್ಯಾಂಡ್ಸ್ ಇದೆ. ಮತ್ತು ಈ ಕನೆಕ್ಷನ್ ಮುಂದುವರಿಬೇಕು ಆ ಯೋಚನೆ ಇದೆ ಅವರಿಗೆ. ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇದೆ, ಅನ್ಯೋನ್ಯತೆ ಇದೆ. ಆದ್ರೂ ಇಲ್ಲಿ ಯಾಕೋ ಡಿಸ್ಟೆನ್ಸ್ ಇದೆ. ಅದು ಯಾಕೆ ಅಂತ ನೋಡೋಣ. ಇವರಂಥ ಹೆಚ್ಚು ಮಾತಾಡುವಂಥ ವ್ಯಕ್ತಿ ಅಲ್ಲ, ಭಾವನಾತ್ಮಕವಾಗಿದ್ರೂ ಎಕ್ಸ್ಪ್ರೆಷನ್ಸ್ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಆದಷ್ಟು ಪ್ರಾಕ್ಟಿಕಲ್ ಆಗಿರ್ತಾರೆ. ಹಾಗೆ ಈ ವ್ಯಕ್ತಿಗೆ ಈಗೋ ಇದೆ ಅಂತ ಅನ್ನಿಸ್ತಾ ಇದೆ. ಈ ಕನೆಕ್ಷನಲ್ಲಿ ಏನೂ ಕ್ಲಾರಿಟಿ ಕೊಡ್ತಾ ಇರಲಿಲ್ಲ. ಹೆಚ್ಚು ಪ್ರಾಕ್ಟಿಕಲ್ ಆಗಿರುವಂಥ ವ್ಯಕ್ತಿ ಒಂದೊಂದು ಸರಿ ನಿಮ್ಮ ಮೇಲೆ ಅತಿಯಾದ ಪ್ರೀತಿ ತೋರಿಸಿದ್ರೆ ಒಂದೊಂದು ಸರಿ ಸುಮ್ಮನೆ ಇರ್ತಾಯಿದ್ರು, ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು. ಈ ಕನೆಕ್ಷನಲ್ಲಿ ಹೆಚ್ಚು ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾಯಿತ್ತು. ಏನೋ ಪರಿಸ್ಥಿತಿ ಒತ್ತಡ ಇದೆ, ಫೈನಾನ್ಷಿಯಲ್ ಸ್ಟ್ರೆಸ್ ಇದೆ. ಅದೆಲ್ಲ ಮರೆಯೋಕ್ಕೆ ನಿಮ್ಮ ಫ್ರೆಂಡ್ಶಿಪ್ನ ಅಗತ್ಯ ಇತ್ತು. ಏನೋ ಪರಿಸ್ಥಿತಿ ಕಾರಣದಿಂದ ಈಗ ಸೈಲೆಂಟ್ ಆಗಿದ್ದಾರೆ. ಇದರಿಂದ ನಿಮಗೆ ಯೋಚನೆ ಆಗಿದೆ. ಒಂದು ಕಾಲದಲ್ಲಿ ತುಂಬ ಖುಷಿಯಾಗಿದ್ರಿ, ಸಂತೋಷವಾಗಿದ್ರಿ. ಈಗ ಏನೋ ಕಾರಣ ಹೇಳದೆ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ. ಆದರೆ ನಿಮ್ಮ ನೆನಪುಗಳು ಅವ್ರಿಗೆ ಸಂತೋಷ ಕೊಡುತ್ತೆ. ಆಗಾಗ ನಿಮ್ಮನ್ನು ನೆನಪಿಸ್ಕೊಳ್ಳೋದಿದೆ. ಹಾಗೆ ಈ ವ್ಯಕ್ತಿಗೆ ಓವರ್ ಥಿಂಕಿಂಗ್ ಇದೆ, ತುಂಬ ಯೋಚನೆ ಮಾಡ್ತಾರೆ. ಹಾಗೆ ಇಲ್ಲೇನೋ ಅಕ್ಸೆಪ್ಟೆನ್ಸ್ ಇಶ್ಯೂ ಕಾಣ್ತಾ ಇದೆ. ಶರೀರನಲ್ಲೇನೋ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇತ್ತು. ಅವ್ರ ಪರ್ಸ್ನಾಲಿಟಿ ನಿಮ್ಮನ್ನು ಅಟ್ರಾಕ್ಟ್ ಮಾಡಿತ್ತು. ನಿಮ್ದು ಯಾವುದೋ ಸ್ವಭಾವ ಅವ್ರಿಗೆ ಇಷ್ಟ ಆಗ್ತಾ ಇತ್ತು. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಸೆವೆನ್ ಆಫ್ ಸಾರ್ಟ್ಸ್. ಇಲ್ಲೊಂದು ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ, ಹಾಗೆ ಫೋರ್ ಆಫ್ ಕಾಯಿನ್ಸ್ ಮತ್ತೊಂದು ಮ್ಯಾಜಿಷಿಯನ್ ಬರ್ತಾ ಇದೆ, ಕ್ವೀನ್ ಆಫ್ ವ್ಯಾಂಡ್ಸ್. ಬಾಟಮ್ನಲ್ಲಿ ನೈನ್ ಆಫ್ ವ್ಯಾಂಡ್ಸ್ ಇದೆ. ನಿಮಗೂ ಇಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ. ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದೀರಾ. ಆ ವ್ಯಕ್ತಿನ ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ ನಿಮಗೆ. ಅವ್ರಿಗಿಂತ ನೀವೇ ಹೆಚ್ಚು ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಇಲ್ಲಿ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀರಾ. ಇಷ್ಟೊಂದು ದಿನ ಫ್ರೆಂಡ್ಶಿಪ್ಪು ಇಷ್ಟು ಬೇಗ ಕೊನೆ ಆಗೋಯ್ತಾ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಇಲ್ಲಿ ನಂಬರ್ 4 ಮತ್ತು ನಂಬರ್ 7 ನಿಮಗೆ ಪ್ರಾಮಿನೆಂಟ್ ಆಗಿದೆ. ನಿಮಗಿಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ. ಆಗಾಗ ಇಬ್ಬರ ಮಧ್ಯೆ ಮಾತುಕತೆಗಳಾಗ್ತಾ ಇತ್ತು. ಅವರ ಸೈಲೆಂಟ್ ನೇಚರು ನಿಮಗೊಂದು ಸವಾಲಾಗಿತ್ತು. ನೀವೇನೇ ಹೇಳಿದ್ರೂ ಸುಮ್ಮನೆ ಇರ್ತಾಯಿದ್ರು, ಯಾವುದೇ ಕ್ಲಾರಿಟಿ ಕೊಡ್ತಾ ಇರಲಿಲ್ಲ. ಅದರ ಹಿಂದಿನ ಕಾರಣಗಳು ನಿಮಗೇನೂ ಗೊತ್ತಾಗ್ತಾ ಇರಲಿಲ್ಲ. ಅವ್ರ ಸ್ವಭಾವನ ನಿಮಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಆದರೆ ಅವರನ್ನು ಭೇಟಿ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅನ್ನೋ ಆಸೆ ನಿಮಗೆ ತುಂಬ ಇರ್ತಾಯಿತ್ತು. ಆ ವ್ಯಕ್ತಿನ ನಾನು ಯಾಕೆ ಇಷ್ಟೊಂದು ಇಷ್ಟಪಡ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿರಲಿಲ್ಲ. ಅವ್ರ ಕಾಲ್ಗೋಸ್ಕರ, ಅವರನ್ನು ಭೇಟಿ ಮಾಡೋಕ್ಕೋಸ್ಕರ ನೀವು
ತುಂಬ ಕಾಯ್ತಾ ಇದ್ರಿ, ಅಲ್ಲೊಂದು ಸಂತೋಷ ಇರ್ತಾ ಇತ್ತು. ಈಗೀಗ ಅವರು ಸೈಲೆಂಟ್ ಆಗಿರೋದು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದು ನಿಮಗೆ ಯೋಚನೆ ಆಗಿದೆ. ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದವರು ಇದ್ದಕ್ಕಿದ್ದಂಗೆ ಸುಮ್ಮನೆ ಆಗಿರೋದು ನಿಮ್ಮನ್ನು ಯೋಚಿಸೋ ಹಾಗೆ ಮಾಡಿದೆ. ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ ಅವ್ರಿಗೆ? ನನ್ನ ಜೊತೆ ಮಾತಾಡಬೇಕು, ನನ್ನನ್ನು ಭೇಟಿ ಮಾಡಬೇಕು ಹಾಗೆ ಅನ್ನಿಸ್ತಾ ಇಲ್ವಾ ಅವ್ರಿಗೆ? ಹಾಗೆ ನೀವು ಎಷ್ಟೋ ಸರಿ ಹೇಳ್ಕೊಳ್ಳೋದಿದೆ. ಈಗೀಗ ನಿಮ್ಮಲ್ಲಿ ಅಂಥ ಆಸಕ್ತಿ ತೋರಿಸ್ತಾ ಇಲ್ಲ. ನೀವು ಆಗಾಗ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ. ಅದಕ್ಕೆ ಉತ್ತರ, ನಾನು ಬ್ಯುಸಿಯಾಗಿದ್ದೀನಿ, ನಾನೇ ಭೇಟಿ ಮಾಡ್ತೀನಿ ಅಥವಾ ನಾನೇ ಕಾಲ್ ಮಾಡ್ತೀನಿ, ಅಲ್ಲಿ ತನಕ ಸ್ವಲ್ಪ ಸುಮ್ಮನೆ ಇರು ಹಾಗೆಲ್ಲ ಹೇಳೋದಿದೆ. ಯಾವುದೋ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿರೋ ಹಾಗಿದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ, ಯೂನಿವರ್ಸಿಂದ ಮೆಸೇಜ್ಗಳು ಬರುತ್ತೆ ನಿಮಗೆ. ನೋಡೋಣ. ಇಲ್ಲಿ ಕಾನ್ಷಿಯಸ್ನೆಸ್, ಎಸ್ ನೋಡಿ, ರೈಟ್ನೆಸ್ ಬರ್ತದೆ. ಹಾಗೆ ಎಕ್ಸಾಷನ್, ಪ್ಲೇಫುಲ್ನೆಸ್, ಮತ್ತೊಂದು ಇಂಟಿಗ್ರೇಷನ್. ಬಾಟಮ್ನಲ್ಲಿ ಏನಿದೆ, ಲೆಟ್ಟಿಂಗ್ ಗೋ. ಇದೆಲ್ಲ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಸಮಾಧಾನವಾಗಿರಿ, ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ಇಲ್ಲಿ ಇನ್ನೇನಿದೆ ನೋಡೋಣ. ನೀವು ಅವ್ರ ಲೈಫಲ್ಲಿ ಇದ್ದೀರಾ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಆ ಒಂದು ಕಾನ್ಷಿಯಸ್ನೆಸ್ ಅವ್ರಿಗಿದೆ. ಎಕ್ಸಾಷನ್ ಇದೆ, ಏನೋ ಪರಿಸ್ಥಿತಿ, ಒತ್ತಡ ಇದೆ ಈ ವ್ಯಕ್ತಿಗೆ. ಶುರುವಿನಲ್ಲಿ ನಿಮ್ಮ ಬಗ್ಗೆ ಅಂಥ ಇಂಟ್ರೆಸ್ಟ್ ಇರಲಿಲ್ಲ, ಪ್ಲೇಫುಲ್ನೆಸ್ ಇತ್ತು. ಈಗೇನೋ ನೀವು ಇಷ್ಟ ಆಗಿದ್ದೀರಾ. ಅಲ್ಲೊಂದು ಇಂಟಿಗ್ರೇಷನ್ ಇದೆ. ಸಮಯ ಬಂದಾಗ ಎಲ್ಲ ಸರಿಯಾಗುತ್ತೆ ಅನ್ನೋದು ಯೂನಿವರ್ಸ್ನ ಮೆಸೇಜ್ ಆಗಿದೆ. ಇಲ್ಲೊಂದು ರೈಟ್ನೆಸ್ ಬರ್ತಾ ಇದೆ. ಯಾವುದೇ ಸಂಬಂಧಗಳಲ್ಲಾಗಲಿ ಕೆಲವು ಸರಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಚೆನ್ನಾಗಿದ್ದಾಗ ಸಂತೋಷ ಇರುತ್ತೆ, ಸ್ವಲ್ಪ ದಿನ ದೂರ ಆದಾಗ ಅಲ್ಲಿ ಆತಂಕ ಇರುತ್ತೆ. ಆದರೆ ಅದಕ್ಕೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಇಲ್ಲಿ ಬರ್ತಾ ಇದೆ. ಸ್ವಲ್ಪ ದಿನ ಸಮಾಧಾನವಾಗಿರಿ, ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋದಿದೆ. ಇದಕ್ಕೆ ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ? ಫೀಲಿಂಗ್ಸ್ ಏನಿದೆ? ಇದೊಂದು ಚಾನಲೈಸ್ಡ್ ಮೆಸೇಜ್ಗಳಾಗಿರುತ್ತೆ. ಐ ಫೀಲ್ ದಿ ಸೇಮ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ನೋಡಿ. ಐ ಕಾಂಟ್ ಅಫೋರ್ಡ್ ಯುವರ್ ಡ್ರೀಮ್ಸ್. ಐ ನೋ ಐ ಮೆಸ್ಡ್ ಅಪ್ ಅವರ್ ರಿಲೇಶನ್ಶಿಪ್. ಮೈ ಲವ್ ಈಸ್ ಅನ್ಕಂಡೀಷನಲ್. ಒನ್ ಮೋರ್. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಸ್ಟಿಲ್ ಐ ಬ್ಲೇಮ್ಡ್ ಯು. ಐ ಫೀಲ್ ಯು ಡೋಂಟ್ ನೀಡ್ ಮೀ ಎನಿಮೋರ್ ಅಂತ ಹೇಳ್ತಾ ಇದ್ದಾರೆ. ಒಂದೊಂದ್ಸರಿ ನಿಮ್ಮ ಮೇಲೆ ಸಿಟ್ಟು ಬರುತ್ತೆ, ಪ್ರೀತಿನೂ ಇದೆ. ಇಲ್ಲೊಂದು ಮಿಕ್ಸ್ಡ್ ಫೀಲಿಂಗ್ಸ್ ಬರ್ತಾ ಇದೆ. ಎಷ್ಟೋ ಸರಿ ನಿಮ್ಗೆ ಅವ್ರು ಹೇಳಿರ್ಬೋದು, ನಾನು ನಿಮಗೆ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಅದು ಸಿಟ್ಟಿಂದ ಬಂದ ಮಾತಲ್ಲ, ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸುತ್ತೆ, ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಹಾಗೆಲ್ಲ ಅವರು ಈ ಥರ ಹೇಳ್ತಾರೆ ಅಂತ ಅನ್ಕೋತೀನಿ. ನೀವು ಅವ್ರಿಗೆ ಹೇಗೆ ಕಾಯ್ತಾ ಇದ್ದೀರೋ, ಇಮೋಷ್ನಲಾಗಿ ಅಟ್ಯಾಚ್ ಆಗಿದ್ದೀರೋ, ಅದೇ ಫೀಲಿಂಗ್ಸ್ ಅವ್ರಿಗೂ ಇದೆ. ಆದರೆ ಕೆಲವು ನಿಮ್ಮ ಕನಸುಗಳನ್ನ ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ಸರಿಯಾಗಿ ನಡೆಸ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ, ನನ್ನದೇ ಆದ ಪರಿಸ್ಥಿತಿಗಳಿದೆ. ಆದರೆ ಮೈ ಲವ್ ಈಸ್ ಅನ್ಕಂಡೀಷನಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಕ್ಸೆಪ್ಟೆನ್ಸ್ ಇಶ್ಯೂ ಇರ್ಬೋದು, ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ, ಏನೂ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಸ್ಟಿಲ್ ಐ ಬ್ಲೇಮ್ಡ್ ಯು. ನನ್ನದೇ ತಪ್ಪು, ಇದೆಲ್ಲದಕ್ಕೂ ನಾನೇ ಕಾರಣ ಅಂತಲೂ ಹೇಳ್ತಾ ಇದ್ದಾರೆ. ಆದರೆ ನಿಮ್ಮ ಮೇಲೆ ಅವ್ರಿಗೆ ತುಂಬ ಪ್ರೀತಿ ಇದೆ. ನಿಮ್ಮನ್ನು ಇವತ್ತೊಂದು ದಿವಸ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಏಂಜಲ್ಸಿಂದ ಒಂದೇ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ ಅಂತ. ಅದೇನು ಮೆಸೇಜ್ ಕೊಡುತ್ತೆ? ರೊಮ್ಯಾನ್ಸ್ ಬರ್ತಾ ಇದೆ, ನೋಡಿದ್ರಾ? ಕಾಂಪ್ರಮೈಸ್. ಈ ಒಂದು ಕನೆಕ್ಷನಲ್ಲಿ ಕಾಂಪ್ರಮೈಸ್ ಇದೆ. ಹಾಗೆ ನಿಮ್ಮ ಮೇಲೆ ಅವ್ರಿಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.